ಉಜ್ಜೀವನ, ಪುನರ್ಜೀವನಗೊಳಿಸು, ವಾಕ್ಯದಲ್ಲಿ ಆಳ್ವಿಕೆ ಮಾಡು. ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ. ಈ ದಿನ ನಾವು ಪ್ರಾರ್ಥನೆಯ ಶಕ್ತಿ ಬಗ್ಗೆ ಜ್ಞಾನ ಮಾಡೋಣ. ಪ್ರಾರ್ಥನೆಯ ನಂಬಿಕೆಯ ಶಕ್ತಿಯು ಸಂದರ್ಭಗಳನ್ನು ಬದಲಾಯಿಸಬಹುದು. ಪ್ರಾರ್ಥನೆಯಲ್ಲಿ ವಸ್ತುಗಳನ್ನು ಸೃಷ್ಟಿ ಮಾಡುವ ಶಕ್ತಿಯು ಹೊಂದಿದೆ. ಪ್ರಾರ್ಥನೆಯು ನಿರ್ಮಿಸುವುದನ್ನು ನಿಲ್ಲಿಸುವ ಮತ್ತು ಕೆಳಕ್ಕೆ ಎಳೆಯುವ ಶಕ್ತಿಯು ಹೊಂದಿದೆ. ಅದಕ್ಕಾಗಿಯೇ ನಿಮ್ಮ ಬಾಯಲ್ಲಿ ಶಕ್ತಿಯೂ ಇದೆ. ನಿಮ್ಮ ನಾಲ್ಗೆಯು ಆಹಾರಕ್ಕಾಗಿ ಎಂದು ನೀವು ಭಾವಿಸುತ್ತೀರಿ. ನಿಮ್ಮ ನಾಲ್ಗೆಯು ಅಸಂಭಾವಿತವಾಗಿ ಮಾತಾಡುವುದನ್ನು ಎಂದು ನೀವು ಭಾವಿಸುತ್ತೀರಾ? ನಿಮ್ಮ ನಾಲಿಗೆಯು ಅಸಂಬಂಧವಾಗಿ ಉಪಯೋಗಿಸಬಾರದು. ದೇವರು ನಾಲಿಗೆಯನ್ನು ಶಕ್ತಿಯುತ ಅಂಗವಾಗಿ ಮಾಡಿದ್ದಾನೆ. ಪ್ರಕಟಣೆ 1:16 ಈ ಥರ ಹೇಳುತ್ತದೆ, ಆತನ ಬಾಯಿಯಿಂದ ಹರಡುವಾದ ಹದವಾದ ಇಬ್ಬಾಯಿ ಕತ್ತಿಯು ಹೊರಡುತ್ತಿತ್ತು. ಈ ವಾಕ್ಯದ ಅರ್ಥದಿಂದ ನಮಗೆ ನಮ್ಮ ಬಾಯಿಯಿಂದ ಬರುವ ಶಬ್ದಕ್ಕೆ ಶಕ್ತಿ ಇದೆ. ಅಜ್ಞಾನದಿಂದ ನಮಗೆ ನಮ್ಮ ವಾಕ್ಯದ ಮೇಲೆ ವಿಶ್ವಾಸ ಇಲ್ಲ. ನಿಮ್ಮ ನಂಬಿಕೆಯು ಮತ್ತು ನಿಮ್ಮ ಬಾಯಿ ಪರಸ್ಪರವಾಗಿ ಐಕ್ಯತೆ ಆಗಿರಬೇಕು. ನಿಮ್ಮ ಬಾಯಿಯು ಮನಸ್ಸು ಮತ್ತು ಹೃದಯವು ಅಪನಂಬಿಕೆಯಿಂದ ತುಂಬಿದರೆ ಏನೂ ಆಗುವುದಿಲ್ಲ. ಯೆರೆಮೀಯ 1:9 ಈ ಥರ ಹೇಳುತ್ತದೆ, ಇಗೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ. ಕಿತ್ತು ಹಾಕುವುದು, ಕೆಡುವುದು, ನಾಶಪಡಿಸುವುದು, ಹಾಳು ಮಾಡುವುದು, ಕಟ್ಟುವುದು, ನಡೆಯುವುದು, ಈ ಕಾರ್ಯವು ಮಾಡೋಕ್ಕೋಸ್ಕರ ಜನಗಳ ಮೇಲೆ ರಾಜ್ಯಗಳ ಮೇಲೆ ನಿನ್ನನ್ನು ಈ ದಿನ ನೇಮಿಸಿದ್ದೇನೆ ಅಂದರು. ನೀವು ಈ ವಾಕ್ಯದ ಪ್ರಕಾರ ಅರ್ಥ ಮಾಡ್ಕೋಬೇಕು. ನಿಮ್ಮ ಬಾಯಿಯಲ್ಲಿ ದೇವರು ಶಕ್ತಿಯನ್ನು ಇಟ್ಟಿದ್ದಾರೆ. ಮಾರ್ಕ್ ಬರೆದಿದ್ದ ಸುವಾರ್ತೆ 11:23 ಈ ಥರ ಬರೆದಿದೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಯಾವನಾದರೂ ಈ ಬೆಟ್ಟಕ್ಕೆ ನೀನು ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ಬೀಳು ಎಂದು ಹೇಳಿ ತನ್ನ ಮನಸ್ಸನ್ನು ಸಂಶಯ ಪಡದೆ ತಾನು ಹೇಳುವುದು ಆಗುವುದು ನಂಬಿದರೆ ಅವನು ಹೇಳಿದಂತೆ ಆಗುವುದು. ನೀವು ಅದೇ ಥರ ವಿಶ್ವಾಸದಲ್ಲಿ ಹೇಳಿದರೆ ಅದೇ ನಡೆಯುವುದು. ವಿಶ್ವಾಸದಲ್ಲಿ ನೀವು ಏನೇ ಬೇಡಿಕೊಂಡರೂ ಅದು ನಡೆಯುವುದು. ವಾಕ್ಯದಲ್ಲಿ ಈ ಥರ ಬರೆದಿದೆ, ಯೇಸು ಸತ್ಯವಾಗಿ ನಿಮಗೆ ಹೇಳುತ್ತೇನೆ. ಅದೇ ಕಾರಣ ನೀವು ಅದೇ ರೀತಿ ಯೇಸು ಸ್ವಾಮಿ ಹೇಳುವ ಥರ ನೀವು ಮಾಡಿದರೆ ನೀವು ಅದ್ಭುತವನ್ನು ಕಾಣುತ್ತೀರಾ. ಆ ಬೆಟ್ಟವು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಆ ತೊಂದರೆಯು ನಿಮ್ಮನ್ನು ಬಿಟ್ಟು ಹೋಗುತ್ತದೆ. ಯಾಕಂದರೆ ನಿಮ್ಮ ಬಾಯಿಯಲ್ಲಿ ಶಕ್ತಿ ಇದೆ. ನೀವು ನಂಬಿಕೆಯಿಂದ ಏನು ಬೇಡಿಕೊಂಡರೂ ಕೂಡ, ನೀವು ವಿಶ್ವಾಸದಿಂದ ಏನೇ ಹೇಳಿದ್ರೂ ಕೂಡ ಅಸಾಧ್ಯವನ್ನು ಸಾಧ್ಯ ಮಾಡುವಂಥ ಶಕ್ತಿ ಇದೆ. ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದ ತಂದೆಯೇ, ನಿಮ್ಮ ಮಕ್ಕಳಾದ ನಾವು ಈ ಸಂಜೆಯ ವೇಳೆಯಲ್ಲಿ ಪ್ರಾರ್ಥಿಸುತ್ತೇವೆ. ನಮ್ಮ ಪ್ರತಿಯೊಬ್ಬರು ಕೇಳುವ ಪ್ರತಿಯೊಬ್ಬರು ಮಕ್ಕಳನ್ನು ಆಶೀರ್ವದಿಸು. ಮತ್ತು ಅವರು ಈ ವಿಶ್ವಾಸದಲ್ಲಿ ಏನೇನು ಕೇಳ್ಕೊಡ್ತಾರೋ ಅದೆಲ್ಲ ನೀನು ನಡೆಸ್ಕೊಡ್ಬೇಕು ಅಂತ ಪ್ರಾರ್ಥಿಸ್ತಾ ಇದ್ದೇನೆ. ಅಪ್ಪ, ನಿನ್ನ ಕೃಪೆಯಲ್ಲಿ ಅವರನ್ನು ನಡೆಸು, ನಿನ್ನ ಜ್ಞಾನದಲ್ಲಿ ಅವರು ನಡೆಸು. ಅವರು ಮಾತಾಡುವಂಥ ವಾಕ್ಯವು ಶಬ್ದವು ಅದು ನೆರವೇರಲಿ ಅಂತ ಪ್ರಾರ್ಥಿಸ್ತಾ ಇದ್ದೇನೆ ವಿಶ್ವಾಸದಿಂದ. ಆ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದ್ದೇನೆ ತಂದೆಯೇ.